ಸೊ ನಮಸ್ಕಾರ ಎಲ್ಲರಿಗೆ. ಭಾಳ ದಿವಸ ಆದ್ಮೇಲೆ ಮತ್ತೆ ಬಂದೇನು ನೋಡ್ರಿಪ್ಪ. ನಿಮ್ಗೆ ಗೊತ್ತದ ಅನ್ಕೋತೀನಿ ನಾ ಯಾಕೆ ವಿಡಿಯೋ ಮಾಡತ್ತೀನಿ ಅಂಥೇಳಿ. ಯಾಕಂದ್ರೆ ನೀವು ವಾಟ್ಸಪ್ ಸ್ಟೇಟಸ್ ನೋಡಿರ್ತೀರಿ, ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿರ್ತೀರಿ, ಗೊತ್ತೇ ಆಗ್ತದೆ. ಮತ್ತು ಟೈಟಲ್ ಬರ್ದಿರ್ತೀನಿ, ಅದಕ್ಕೂ ನಮ್ಗೆ ಆಗ್ತದೆ ಅನ್ಕೋತೀನಿ. ಏನಿಲ್ಲ, ರೇಣುಕಾ ಸಿಂಗೆ ಅಂತ ಕಾಂಗ್ರೆಸ್ ಲೀಡರ್ ಹರ ಅಂತವ್ರು. ನಾವು ಮನೆ ನೋಡಿ ಅವರಿಗೆ ಇನ್ನ ತನಕ ಕೇಳಿದ್ದಿಲ್ಲ ಹೆಸರು, ಈಗ ನೋಡ್ಲತ್ತೀವಿ ಅವರಿಗೆ. ಅವರೇ ಒಂದು ಬ್ಲೇಮ್ ಮಾಡಿರ್ತಾರ ಯಾರಿಗೆ ಅಂತಂದ್ರೆ ನಮ್ಮ ತಾಯಿಯವ್ರ ಮೇಲೆ. ಏನಂತಂತಂದ್ರೆ ಇದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ನಮ್ಮ ತಾಯಿಯವ್ರು ಒಂದು ಸ್ಟೇಟಸ್ ಇಟ್ಟಿದ್ರು. ಅದು ಡೈಲಿ ಥಾಟ್ಸ್ ಅಂತ ಇರ್ತಾರಲ್ಲ, ಆ ಥಾಟ್ಸ್ ಅವ್ರಿಗೆ ಯಾರಿಗೆ ಕೆಟ್ಟ ಅನ್ಸೋದು ಗೊತ್ತಿಲ್ಲ ನನಗೆ. ಅದು ಥಾಟ್ಸ್ ಚಲೋನೇ ಐತಿ. ಡೋಂಟ್ ಸೌಂಡ್ ಲೈಕ್ ಎ ಕಾಯಿನ್ಸ್ BA ನೋಟ್ಸ್ ಅಂತ ಏನು ಇತ್ತದು. ಅದು ಅವ್ರಿಗೆ ಮನ್ಸಿಗೆ ಹತ್ತು ಬಿಟ್ಟದ. ಅದು ತಂತಾನೆ ಇವ್ರಿಗೆ ಏನದ ಗೊತ್ತು, ಇವ್ರಿಗೆ ಯಾರು ಖುನ ಇಡಲ್ಲ ರೇಣುಕಾ ಸಿಂಗಿಗೆ. ಅವ್ರಿಗೆ ಯಾರಿಗಾರೆ ಅವ್ರ ಕಾರ್ಯಕರ್ತದವ್ರಿಗೆ ಇವ್ರಿಗೆ ಏನ್ರಿ ಬ್ಲೇಮ್ ಮಾಡಿ ಮ್ಯಾಲ ಹೋಗ್ಬೇಕಂತ ಎಲ್ಲರ ಕಣ್ಣಾಗ ಇವ್ರು ಹಿಂಗ್ ಮಾಡ್ತಾರ, ಅವ್ರು ಹಂಗ್ ಮಾಡ್ತಾರ ಅಂತ ಹೇಳಿ ಕೆಲವೊಬ್ಬರು MLA ದವ್ರ ಮೇಲೆ ಹಿಂಗ್ ಹೇಳಿ ಅವ್ರ ಹೆಸರು ತಗೋಬೇಕಂತ ಟ್ರೈ ಮಾಡತ್ತಾರೆ ಇಷ್ಟೇ. ಅವ್ರಿಗೆ ಈಗ ನೀವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಲಾಗಿರಿ ರೇಣುಕಾ ಸಿಂಗಿಗೆ ಅಂತ ಕೆಲವೊಬ್ರು ಬರ್ತಾರ. ಅವ್ರು ಫ್ಯಾನ್ ಫಾಲೋವಿಂಗ್ ಕಿತ್ತೋದ್ ನನ್ನ ಮಕ್ಕಳು ಬರ್ತಾರ. ಅವ್ರು ಏನಂತಂದ್ರೆ ಇವ್ ಹೆಣ್ಮಕ್ಳಿಗೆ ನೀವು ರೆಸ್ಪೆಕ್ಟ್ ಕೊಟ್ಟಿಲ್ಲ ರೇಣುಕಾ ಸಿಂಗೆ. ಅವ್ರ ಒಂದು ಹೆಣ್ಮಕ್ಳು ಆಗಿ ನಮ್ಮ ತಾಯಿಯವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತಂದ್ರೆ ನಾವು ಅವ್ರಿಗೆ ಕನ್ಸಿಡರ್ ಮಾಡಲ್ಲ ಶಿ ಈಸ್ ಅ ವುಮೆನ್ ಆರ್ ಮ್ಯಾನ್ ಅಂತೇಳಿ ಬಕ್ಕಂತ ಉದಿತೀನಿ ಅಕ್ಕಿಗೆ. ಏನಿಲ್ಲ, ಅವ್ರು ಏನು ಬ್ಲೇಮ್ ಮಾಡ್ಯಾರ ಅಂತಂದ್ರೆ, ನೀವು ಎಲೆಕ್ಷನ್ ಟೈಮ್ನಾಗೆ ರೊಕ್ಕ ತಗೊಂಡು ನಿತಿನ್ ಗುತ್ತೇದಾರ್ ಅವರಿಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಿ ಇದು ಮೆಸೇಜ್ನಾಗ ಹಾಕಿರ್ತಾರ. ಇದು ಮಾತು ಅವ್ರಿಗೆ MY ಪಾಟೀಲ್ ಅಫ್ಜಲ್ಪುರ್ MLA ಅವ್ರ ಮಗ ಅರುಣ್ ಗೌಡ ಹೇಳಿರ್ತಾರ ಅಂತ ಹೇಳಿ ಅದನ್ನು ಮೆನ್ಷನ್ ಮಾಡಿರ್ತಾರ ಅವರು. ಸೊ ಅದ್ರಲಿಂತ ನಮಗ ಬೇಜಾರಾಯ್ತು ಆ ಮಾತಿಗೆ. ಅವ್ರು ಹೇಳಿದ್ರು ಕೂಡ ಒಂದು ನೆಗ್ಲೆಕ್ಟ್ ಮಾಡ್ತಿದ್ವಿ. ಬಟ್ ಅವ್ರು ಅರುಣ್ ಗೌಡ ಅವ್ರ ಹೆಸರು ತೊಗೊಂಡ್ಮೇಲೆ ನಮ್ಗೆ ಸ್ವಲ್ಪ ಬೇಜಾರಾಯ್ತು. ಮತ್ತು ನಮ್ಮ ತಾಯಿಯವರು ಸ್ವಲ್ಪ ಸಿಟಿಗೆ ಬಂದು ಮತ್ತು ನಾವು ಈ ಮ್ಯಾಟರ್ನಾಗ ನಮ್ಮ ತಾಯಿಯವರು ಸುಮ್ ಕುಂತ್ರೆ, ನಮ್ಮ ತಂದೆಯವ್ರು ಸುಮ್ ಕುಂತ್ರೆ, ಬಟ್ ನಾವು ಸುಮ್ ಕುಂದ್ರಲ್ಲ. ಅವ್ರ ಮಗ ಆಗಿ ನಾ ಹೇಳ್ತಾ ಇಲ್ಲ, ನಾ ಸುಮ್ ಕುಂದ್ರಲ್ಲ. ನೀವು ಯಾ ಅಂತಕ್ಕೆ ಹೋದ್ರೆ ಭೀ ನಾ ಬಂದೇ ಬರ್ತೀನಿ. ಇದು ನನ್ನ ಒಂದು ಚಾಲೆಂಜ್. ನೀವು ನನ್ನ ಲಾಸ್ಟ್ಗೆ ಈ ಎಲ್ಲ ಮುಗ್ದ ಮೇಲೆ ನಮಗೆ ಒಂದು ಸಾರಿ ವಿಡಿಯೋ ಬರ್ಬೇಕು ನಿಮ್ಮದು ನಮ್ಮ ತಾಯಿಯವ್ರ ಹೆಸರ ಮೇಲೆ. ನೀವು ಬಂದಿಲ್ಲ ಅಂತಂದ್ರೆ ಅದಕ್ಕೆ ನಾವು ಯಾ ಅಂತಕ್ಕೆ ನಾವು ಹೋಗ್ತೀವಿ. ನೀವು ಮೊದಲೇ ಒಬ್ಬರೊಬ್ಬರು ಇರ್ತೀರಿ ನೋಡ್ರಿ, ನಿಮ್ಮ ಇಷ್ಟ. ಯಾಕಂದ್ರೆ ನೀವು ಕೇಸ್ ಮಾಡಿದ್ರೆ ಭೀ ಮಾಡ್ಕೊರಿ, ಬಟ್ ಅದು ನಮ್ಮ ಸೆಲ್ಫ್ ರೆಸ್ಪೆಕ್ಟಿಗೆ ಹರ್ಟ್ ಆಗ್ಯದ. ಅದಕ್ಕೆ ನಾವು ಎದಕ್ಕೂ ರೆಡಿ ಇದ್ದೀವಿ, ಓಕೆನಾ. ಈಗ ಸ್ವಲ್ಪ ಹೇಳ್ತೀನಿ ಹೆಂಗಿರ್ಬೇಕು ಲೀಡರ್ಸ್ ಅಂದ್ರೆ. ಈಗಿನ ಕಾಂಗ್ರೆಸ್ದವ್ರು ಶೋ ಪುಟದವ್ರಿಗೆ ಮ್ಯಾಲ್ ತರ್ಲತ್ತಾನೆ, ಇದು ಎಲ್ಲರಿಗೂ ಗೊತ್ತದ. ಈಗ ನಮ್ಮ ತಾಯಿಯವರು ಹಂಗ ಪ್ರಭಾವತಿ ಮೇಡಮ್ ಅವ್ರ ಖಾನ್ದಾನಿ ರೀ ಅವರು ಎಲ್ಲರೂ. ನಮ್ಮ ತಾಯಿ ಏಜ್ನಾಗ ಎಷ್ಟು ಜನ ಹರಲ್ಲ, ಅವ್ರ ಖಾನ್ದಾನಿ ಮಂದಿ. ಕೆಲವೊಬ್ಬರು ಹೆಸರು ಗೊತ್ತಿಲ್ಲ, ಬಟ್ ನಾ ಹೇಳ್ತಾ ಇದ್ದೀನಿ. ಅವರೆಲ್ಲ ಖಾನ್ದಾನಿದವ್ರಿಗೆ ಬೆಳೆಸಿಲ್ಲ ಕಾಂಗ್ರೆಸ್ದವ್ರು. 30-40 ವರ್ಷದಿಂದ ನಮ್ಮ ತಂದೆಯವರು ನಮ್ಮ ತಾಯಿಯವರು ಕಷ್ಟಪಟ್ಟು ದುಡಿಲತ್ತಾರ ಕಾಂಗ್ರೆಸ್ ಪಾರ್ಟಿ ಸಲುವಾಗಿ. ಕಾಂಗ್ರೆಸ್ದವ್ರು ಏನು ಮಾಡಿಲ್ಲ ಅಂತ ನಮಗೂ ಗೊತ್ತೈತಿ. ಅಂದ್ರೆ ಭೀ ನಾವು ಅವಾಗ ಹೇಳ್ತೀನಿ ನಮ್ಮ ತಾಯಿಯವ್ರಿಗೆ, ನೀವು ಯಾಕೆ ಹೋಗ್ತೀವಿ, ಅವ್ರು ಏನು ಮಾಡಿಲ್ಲ. ಪಕ್ಷ ಪ್ರೇಮಿ ಇದ್ದೀನಿ, ಪಕ್ಷ ಏನು ಪ್ರಿಯಾಂಕರಿಗಿಲ್ಲ, ನಮ್ಮ ಪ್ರಭು ಪಾಟೀಲ್ ಅವ್ರದ್ದಿಲ್ಲ, ಪಕ್ಷ ಪ್ರೇಮಿ ಹರ ಅಂಥೇಳಿ ಹೋಗ್ತಾರವ್ರು, ಓಕೆನಾ. ಅದನ್ನು ನಾವು ಅಪ್ರಿಷಿಯೇಟ್ ಮಾಡಿ ನಮ್ಮ ತಾಯಿಯವ್ರಿಗೆ ಇಲ್ಲ. ಬಟ್ ಅವ್ರು ಬ್ಲೇಮ್ ಮಾಡಿದ್ದು ತಪ್ಪ ಅಂತ ನಮಗೂ ಅನಿಸ್ತು. ಅದು ಸುಳ್ಳು ಬ್ಲೇಮ್ ಮಾಡ್ಯಾರವ್ರು, ಇಲ್ಲ ಅಂತಿಲ್ಲ. ಇವ್ರಿಗೆ ಒಂದು ಹೇಳ್ಬಿಡ್ತೀನಿ, ಶೋ ಪುಟ ಮಾಡೋದಕ್ಕೆ ಒಂದು ಹೇಳ್ಬಿಡ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಉಮೇಶ್ ಜಾಧವ್ ಅವರು ಎಲೆಕ್ಷನ್ ನಿಂತಾಗ ನಮ್ಮ ಸಮಾಜದವರು, ಲಂಬಾಣಿ ಸಮಾಜದವರು ಏನು ಮಾಡಿದ್ರು ಅಂತಂದ್ರೆ, ನೀವು ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತೀರಿ, ನೀವು ನಮ್ಮ ಮಂದಿಗೆ ಸಪೋರ್ಟ್ ಮಾಡಬೇಕು, ನೀವು ಯಾರಿಗೆ ಹುಟ್ಟಿರಿ ಏನಿಲ್ಲ ಅನ್ನೋ ಎಲ್ಲ ಹೇಳಿ ಕೇಳಿಸ್ಕೊಂಡ್ರು. ಆದ್ರೂ ಭೀ ಕೂಡ ಪಕ್ಷ ಸಲುವಾಗಿ ದುಡ್ದಿ ನಾವು. ಮತ್ತು ಇದೇ ಎಲೆಕ್ಷನ್ ಟೈಮ್ನಲ್ಲಿ ನಮ್ಮ ತಂದೆಯವ್ರ ಮೇಲೆ, ನಮ್ಮ ತಾಯಿಯವ್ರ ಮೇಲೆ, ನಮ್ಮ ಅಕ್ಕವ್ರ ಮೇಲೆ ಕೇಸ್ ಹಾಕಿಡ್ತಾರ. ಆ ಕೇಸ್ 2 ವರ್ಷ ಪೇಸಿ ತಿರುಗ್ತಾರ ನಮ್ಮ ಎಲ್ಲ ಫ್ಯಾಮಿಲಿದವ್ರು. ಇವರು ಈ ಅಮ್ಮ ರೊಕ್ಕ ತೊಗೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಯಾರ, ಇವ್ರಿಗೆ ಸಪೋರ್ಟ್ ಮಾಡಿ. ನೀ ಮೊನ್ನೆ ಬಂದಿತ್ತ ನೀನು? ಇವೆಲ್ಲ ಶೋ ಪುಟಪ್ ಎಲ್ಲ ಯಾರ ಮುಂದೆ ತೋರಿಸ್ಬೇಕು, ಅವ್ರ ಮುಂದೆ ತೋರಿಸ್ಬೇಕು. ಏನು ಈ ಮಾತ್ನಾಗ ಹೇಳಿ ಅಲಂ ಪ್ರಭು ಪಾಟೀಲ್ ಅವ್ರದ್ದು ಮಕ್ಕಳು ಗೊತ್ತು ನನಗೆ,
ಎಂ ಎ ಪಾಟೀಲ್ ಮಗ ಗೊತ್ತು, ಪ್ರಿಯಾಂಕ್ ಖರ್ಗೆ ಗೊತ್ತು. ಏನ್ ಮಾಡಂಗ್ರಿ ಏನಾರ ಅದು ರೀ ಹೇಳಿ ಅವ್ರ ಹೆಸರು ತೊಗೊಂಡು ಯಾಕೆ ಖರಾಬ್ ಮಾಡ್ಬೇಕಲ್ಲತ್ತೀನಿ. ಮತ್ತು ಇನ್ನೊಂದೇನಂತಂದ್ರ ನಾವಂತೂ ಈಗ ಭಾಳ ಸಿಟ್ನಾಗ ಇದೀವಿ. ಈಗ ನೀವು ನಮಗೆ ಅದು ಪ್ರೂಫ್ ಮಾಡ್ರಿ, ಇಲ್ಲ ಇದು ತಪ್ಪಾಗ್ಯದ ನನ್ನಿಂತ ಅಂತ ಹೇಳಿ ಒಂದು ಸಾರಿ ವಿಡಿಯೋರೇ ಬರಬೇಕು ಆ ಗ್ರೂಪ್ನಾಗ. ನೀವು ಬಂದಿಲ್ಲ ಅಂತಂದ್ರೆ ಇದು ನಾವು ಸುಮ್ ಕುಂದ್ರಂಗಿಲ್ಲ. ನೀವು ಇನ್ನೂ ಹೇಳ್ತೀನಿ, ಹೆಣ್ಮಕ್ಳು ಇದ್ರೆ ಹೆಣ್ಮಕ್ಳಾಗಿ ಇರಬೇಕು. ನೀವು ಆ ಹೆಣ್ಮಕ್ಳು ಇದ್ದೀವಿ ಅಂತ ಹೇಳಿ ನಾವು ಸುಮ್ ಕುಂದ್ರಲ್ಲ. ಬಟ್ ಇದಕ್ಕೆ ಒಂದು ಸ್ಟೆಪ್ ತಗೋತೀವಿ, ಇಲ್ಲಂತಿಲ್ಲ, ಪ್ರೂಫ್ ಮಾಡಲೇಬೇಕು. ಓಕೆ, ಇಷ್ಟೆಲ್ಲ ಮಾಡಿದ್ರು ಕೂಡ ಇನ್ನಂತ ಹೇಳ್ತೀನಿ ತಾಯಿ, ನಿನಗೆ ಹೇಳ್ತೀನಿ ಕೇಳು. ಅವ್ರ ಹೆಸರು ಗೊತ್ತಿಲ್ಲ, ಬರ್ದಿಟ್ಕೊಂಡು ನಿನ್ನ ರೊಕ್ಕ ತೊಂದೆ ಅಂತ ಹೇಳ್ತಿಲ್ಲ ನೀನು. ಅವ್ರಿಗೆ ಹೋಗಿ ಕೇಳಿ, ಇವ್ರಿಗೆ ಹೆಸರು ಯಾರ್ದು ಹೇಳ್ತೀನಿಲ್ಲ, ಅವ್ರಿಗೆ ಕೇಳಿ. ತುಕಾರಾಮ್ ಗೌಡ್ರು, ರಾಜು ಗೌಡ್ರು, ಮಕ್ಬೂಲ್ ಪಟೇಲ್, ವಿಶ್ವನಾಥ್ ಕಾರ್ನಾಡ್ ಅವ್ರು ನಮ್ಮ ತಾಯಿಯವ್ರ ಬಳಿ ಬಂದಿರ್ತಾರ. ಬಂದು ನೀವು ನಿತಿನ್ ಗೊತ್ತಿದ್ದವ್ರು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ನಾವು ನಮಗೆ ಹಿಂಗೆ ಮಾಡ್ತೀವಿ ಅಂತೇಳಿ ನಮ್ಮ ತಾಯಿಯವ್ರು ತೊಂದಿರಲ್ಲ ಅವಾಗ. ನೀವು ಸುಮ್ಮನೆ ಬ್ಲೇಮ್ ಮಾಡಿ, ಯಾರ ಮಾತು ಕೇಳಿ, ಯಾರು ಸುಳ ಮಕ್ಕಳಿಗೆ ಮಾತು ಕೇಳಿ ನೀವು ಏನಂತೀರೋ ನನಗೆ ಗೊತ್ತಿಲ್ಲ. ಬಟ್ ಇದು ಒಂದು ಮಾತು ಹೇಳ್ತೀನಿ, ಇದು ನೀವು ಪ್ರೂವ್ ಮಾಡಲೇಬೇಕು. ಯಾಕಂದ್ರೆ ನೀವು ಹೇಳಿದ್ರೆ ಒಂದು ಮಾತು, ಈಗ ನಿನ್ ಶೋ ಪುಟ್ಟಪ್ ಹೇಳೋಣ ಅಂತ ಹೇಳಿ ನಾವು ತಲೆಗೆ ಹಾಕೋತಿರ್ಲಿಲ್ಲ. ಇದನ್ನ ಅಲ್ಲ ಅರುಣ್ ಗೌಡ್ರ ಅವ್ರ ಹೆಸರು ಮೆನ್ಷನ್ ಮಾಡಿರಿ ನೀವು, ಅದು ನೀವು ಹೇಳಲೇಬೇಕು ನಮಗೆ. ನೀವು ಯಾರು ಬಿಡ್ತಾರೆ ಬಿಡ್ರಿ, ನಾ ಅಂತೂ ಬಿಡಲ್ಲ ನೋಡ್ತಾ. ಇದು ಯಾ ಹಂತಕ್ಕೆ ಹೋದ್ರೆ ಬಿ ಆ ಹಂತಕ್ಕೆ ಬರ್ಲಕ್ ರೆಡಿನೂ ಇದ್ದೀನಿ. ನೀ ಅವ್ರ ಬಳಿ ಹೋಗಿ ಫೋನ್ ಹಚ್ಕೊಡೋದು ಅದು ಎಲ್ಲ ಮಾಡಿದ್ರೆ ಬಿ ನಾ ಯಾರ್ದು ಮಾತು ಕೇಳಲ್ಲ. ಯಾಕಂದ್ರೆ ಇದು ನಮ್ಮ ತಾಯಿಯವ್ರ ಮೇಲೆ ಬಂದಿದ್ದು. ಸಾರಿ, ವಿಡಿಯೋ ಬರಲೇಬೇಕು, ಇಲ್ಲ ಪ್ರೂಫ್ ಮಾಡು. ಅವ್ರಿಗೆ ನಾವು ಏನು ಹೇಳಿಲ್ಲ. ಒಂದು ಪ್ರೂಫ್ ಮಾಡಂತಂದ್ರೆ ನೀವು ಹೋಗ ಆಕಿ ವಚನದಾಗ ಮಾತಾಡ್ದವ. ನಾನು, ನಮ್ಮ ಅಣ್ಣ ತಮ್ಮರು, ನಮ್ಮ ಮಾಮದವರು, ನಮ್ಮ ಎಲ್ಲ ಫ್ಯಾಮಿಲಿದವ್ರು ಬಿಡ್ತೀವಿ ಅಂತ ತಿಳ್ಕೊಂಡೆ ನಿನಗೆ. ಯಾ ಹಂತಕ್ಕೂ ಹೋಗಿ ನೀನು, ಯಾ ಹಂತಕ್ಕೂ ಅದಕ್ಕೆ ನಾವು ರೆಡಿ ಇದ್ದೀವಿ. ಈಗಂತೂ ಬಿಡಲ್ತಾನೆ ನಿನಗೆ. ಯಾಕಂದ್ರೆ ಅರುಣ್ ಗೌಡರ ಹೆಸರು ಬಂದದ ಒಂದು ಮಾತ್ನಾಗ ಪ್ರಿಯಾಂಕ್ ಖರ್ಗೆ ಅವ್ರ ಹೆಸರು ತಗೋದು, ಅವ್ರ ಹೆಸರು ಖರಾಬ್ ಮಾಡೋದು ನಿನ್ನಂತವ್ರು ಶೋ ಪುಟಪ್ದವ್ರೆ. ಕಾಂಗ್ರೆಸ್ನಾಗ ನಾ ಅವಾಗ ಬರ್ತೀನಿ ನಾನು ನಮ್ಮ ತಾಯಿಯವ್ರಿಗೆ ಬಿಡ್ಲಕ್ಕ. ಚಲೋ ಹೆಣ್ಮಕ್ಳಿಗೆ ನೋಡಿದ್ ನಾನು ಕಾರ್ಯಕರ್ತವ್ರೀಗ ಅವ್ರು ಎಷ್ಟು ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ತಾರವ್ರು. ಅವ್ರಿಗೆ ಮೂಲ್ಯಾಗ ಕುಂದ್ರಸ್ಯಾರ ಅವರು. ನಮ್ಮ ತಾಯಿಯವ್ರಿಗೂ ಇಷ್ಟು ವರ್ಷದಿಂದ ಕೆಲಸ ಮಾಡಿದ್ರು ಏನೂ ಮಾಡಿಲ್ಲ ಕಾಂಗ್ರೆಸ್ದವ್ರು. ಈಗ ನೀವು ಮನೆ ಬಂದು ಅವ್ರಿಗೆ ಹೆಸರು ಖರಾಬ್ ಮಾಡಿ ಮ್ಯಾಲೆ ಹೋಗ್ಬೇಕಂತಂದ್ರೆ ಯಾ ಅಪ್ಪಗೂ ಸಾಧ್ಯ ಇಲ್ಲ ಹೆಸರು ಖರಾಬ್ ಮಾಡಕ್ಕೆ. ಇನ್ನೊಂದ್ಸರಿ ನೀವು ಮಾಡ್ಲಕ್ಕೆ ಹೋಗಲ್ಲ ಅಂತ ನನಗೆ ಗೊತ್ತದ. ನೀನು ಇಲ್ಲೇ ಟೈಟ್ ಮಾಡಿಬಿಡ್ತೀವಿ ನಾವು, ಏನಂತದ ಟೈಟ್ ಮಾಡಿಬಿಡ್ತೀವಿ. ಅಂತಕ್ಕೆ ಹೋಗ್ನಿ, ಯಾ ಅಂತಕ್ಕೆ ಹೋದ್ರೆ ಬಿ ನಾವು ಬಿಡಲ್ಲ. ಇದು ವಾರ್ನಿಂಗ್ನೇ ತಿಳ್ಕೊ, ನೀ ಕೇಸ್ ಮಾಡ್ಕೊ, ಅದಕ್ಕೆ ಎಲ್ಲಕ್ಕೂ ರೆಡಿ ಇದ್ದೀವಿ ನಾವು. ಓಕೆನಾ? ಮತ್ತು ನಿನಗೆ ಗೊತ್ತಿಲ್ಲ ಅಂತಂದ್ರೆ ನಾನು ರೇಣುಕಾ ಬಾಬು ಚೌಹಾಣ್ ಅವ್ರ ಮಗ ಇದ್ದೀನಿ. ನನಗೆ ಚೇತನ್ ನಾಯಕ್ ಅಂತಾರೆ ಹಾಗೆ. ಇನ್ನೊಂದು ಹೆಸರು ಐತಿ ಚೇತನ್ ನಾಯಕ್ ಹಿಂದೂ ಅಂತೂ. ನೀ ಚೇತನ್ ನಾಯಕ್ ಹಿಂದೂ ಅಂತ ಹೊಡೆದ್ರೆ ಇನ್ಸ್ಟಾನಾಗೂ ಬರ್ತೀನಿ ನಾನು. ಓಕೆ, ರಿಪ್ಲೈಗೆ ವೇಟ್ ಮಾಡ್ತೀವಿ ತಾಯಿ, ಬರ್ತದಂತ ಅನ್ಕೋತೀನಿ. ಇಲ್ಲಂತಂದ್ರೆ ಮನಿತನಾನು ಬಂದು ಈ ಮಾತು ಪಂಚಾಯತಿ ನಮ್ಮೆಲ್ಲ ಸಮಾಜದವ್ರಿಗೆ ಕರ್ಕೊಂಡ್ಬಂದು ನಿಮ್ಮ ಮನಿತನಾನು ಬಂದು ಇದಕ್ಕೂ ಮಾತಾಡಕ್ಕೂ ರೆಡಿ ಇದ್ವಿ, ಯಾವ ಏನಾಗೂ ಮಾತಾಡಕ್ ರೆಡಿ ಇದ್ವಿ. ತಿಳ್ಕೊ, ನಿಮ್ಮಲ್ಲಿ ಬಿಟ್ಟಿದ್ವಿ. ಜಾಸ್ತಿ ಶೋ ಪುಟ ಮಾಡಕ್ ಹೋಗ್ಬೇಡ. ಸಿಂಗೆ ನೀ ಏನು ಸಿಂಗೇನು